ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮನೆಯಲ್ಲಿ ದೈವಿಕ ಶಕ್ತಿ ಅಥವಾ ಧನಾತ್ಮಕ ಶಕ್ತಿ ನೆಲೆಯಾಗಬೇಕಾದ್ರೆ ಮೊದಲು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ನಾವು ತೆಗೆದುಹಾಕಬೇಕು. ಮನೆಯಲ್ಲಿ ಧನಾತ್ಮಕ ಶಕ್ತಿ ಕಾಪಾಡಿಕೊಳ್ಳೋದಕ್ಕೆ, ನಕಾರಾತ್ಮಕತೆಯನ್ನು ಹೊರಹಾಕೋದಕ್ಕೆ ನಾವು ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ವಸ್ತುಗಳು ಯಾವುವು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಮನೆಯನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ನಿಮಗೆ ವಿಚಿತ್ರವಾದಂಥ ನಕಾರಾತ್ಮಕತೆಯ ಅನುಭವ ಆದರೆ, ಮನೆಯಲ್ಲಿ ಪದೇ ಪದೇ ಕಲಹ, ಮನಸ್ತಾಪ ಸೃಷ್ಟಿಯಾಗ್ತಾ ಇದ್ದರೆ, ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಸಮಸ್ಯೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇದಕ್ಕಾಗಿ ನೀವು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಸೃಷ್ಟಿಸಲು ಶುದ್ಧೀಕರಣ ಕಾರ್ಯವನ್ನು ಮಾಡಬೇಕು. ಸಾಂಪ್ರದಾಯಿಕ ಮನೆಗಳಲ್ಲಿ ಮನೆಯನ್ನು ಶುದ್ಧೀಕರಿಸೋದು ಯಾವಾಗಲೂ ಹೋಮ, ಹವನ, ಯಾಗಗಳಂತ ಆಚರಣೆಯನ್ನು ಮಾಡ್ತಾರೆ. ಆದರೆ ಹೋಮ ಹವನದ ಬದಲಾಗಿ ನಿಮ್ಮ ಮನೆಯನ್ನು ಶುದ್ಧ ಮಾಡಬೇಕಾದ್ರೆ ಕೆಲವೊಂದು ವಸ್ತುಗಳನ್ನು ಕೂಡ ನೀವು ಇಟ್ಕೋಬಹುದು. ನೀವು ಶ್ರೀಯಂತ್ರ, ಈ ಶ್ರೀಯಂತ್ರವು ಮನೆಗೆ ಪ್ರಬಲವಾದಂಥ ದೈವಿಕ ಶಕ್ತಿಯನ್ನು ಆಹ್ವಾನ ಮಾಡುತ್ತೆ. ಈ ಯಂತ್ರದ ಒಂದು ಪರಸ್ಪರ ಜೋಡಿಸಲಾದ ತ್ರಿಕೋನಗಳು ಕಾಸ್ಮಿಕ್ ಒಂದು ಸೃಷ್ಟಿಯನ್ನು ಸಂಕೇತಿಸುತ್ತೆ. ಮತ್ತು ಈ ಲಕ್ಷ್ಮೀ ದೇವಿಯ ಸಮೃದ್ಧಿಯನ್ನು ಪಡೆಯಲು ಇದೊಂದು ಸಹಾಯ ಮಾಡುತ್ತೆ. ದೇವರ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ನೀವು ಇದನ್ನು ಇಡೋದ್ರಿಂದ ಕಂಪನಗಳನ್ನು ವರ್ಧಿಸುವ ಶಕ್ತಿಯನ್ನು ಇದು ಹೊಂದಿದೆ. ಈ ಒಂದು ಸಣ್ಣ ಯಂತ್ರದ ಮೇಲೆ ಶುಕ್ರವಾರದ ದಿನ ಗುಲಾಬಿ ನೀರನ್ನು ನೀವು ಸಿಂಪಡಿಸಬೇಕಾಗತ್ತೆ. ಹಾಗೆ ನೀವು ಓಂ ಶ್ರೀಂ ಹ್ರೀಂ ಈ ಥರ ಮಂತ್ರಗಳನ್ನು ಪಠಿಸಬೇಕು. ಇದು ಚಕ್ರಗಳನ್ನು ನಿಮಗೆ ಸಮನ್ವಯಗೊಳಿಸುತ್ತೆ ಮತ್ತು ಇಡೀ ಮನೆಗೆ ಸಮೃದ್ಧಿಯನ್ನು ತರುವ ಒಂದು ಯಂತ್ರವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಹಾಗೆ ತುಳಸಿ ಗಿಡ, ತುಳಸಿ ಮಾಲೆ ಅಥವಾ ತುಳಸಿ ಗಿಡ ಒಂದು ವೃಂದಾದೇವಿಯ ಸಾಕಾರ ರೂಪ ಅಂತಲೇ ಹೇಳಲಾಗಿದೆ. ಈ ತುಳಸಿ ಗಿಡವನ್ನು ಮನೆಯಲ್ಲಿಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಮನೆಗೆ ಯಾವಾಗಲೂ ಎಂಟ್ರಿ ಆಗ್ತಾ ಇರುತ್ತೆ. ಮನೆಯ ಒಂದು ಪೂರ್ವಕ್ಕೆ ಎದುರಾಗಿರುವ ಮೂಲೆಯಲ್ಲಿ ತುಳಸಿ ಗಿಡವನ್ನು ನೀವು ಇಡಬೇಕು. ನಂತರ ಪ್ರತಿದಿನ ನೀವು ತುಪ್ಪದ ದೀಪವನ್ನು ಬೆಳಗಿಸಿ ನೀರನ್ನು ಹಾಕಬೇಕು. ಆರೋಗ್ಯವನ್ನು ಕಾಪಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಭಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಈ ಒಂದು ಅಕಾಲಿಕ ನಷ್ಟಗಳಿಂದ ನಿಮ್ಮನ್ನು ಪಾರು ಮಾಡೋದಕ್ಕೆ ಮನೆಯಲ್ಲಿ ಒಂದು ವಿಷ್ಣುವಿನ ರಕ್ಷಣಾತ್ಮಕ ಪ್ರಭಾವಲಯವನ್ನು ರೂಪಿಸುತ್ತೆ. ಹಾಗೆ ಮನೆಯಲ್ಲಿ ಧನಾತ್ಮಕತೆಯನ್ನು ಸೃಷ್ಟಿಸಲು, ದೈವಿಕ ಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಹನುಮಾನ್ ಚಾಲೀಸದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಬೋದು. ಹನುಮಾನ್ ಚಾಲೀಸ ಲಿಪಿಯನ್ನು ನೀವು ಇಟ್ಕೋಬೋದು. ಇದನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಡೋದ್ರಿಂದ ಶನಿಗೆ ಸಂಬಂಧಿಸಿದಂಥ ಅಡೆತಡೆಗಳು ಮತ್ತು ಒಂದು ದುಷ್ಟ ಕಣ್ಣಿನ ಪ್ರಭಾವ ಕಡಿಮೆ ಆಗುತ್ತೆ. ಮಂಗಳವಾರ ಹನುಮಾನ್ ದೇವಸ್ಥಾನದಿಂದ ಕಿತ್ತಳೆ ಬಣ್ಣದ ಸಿಂಧೂರವನ್ನು ತಂದು ಅದಕ್ಕೆ ಹಚ್ಚಿ ಅದರ ಪರಿಣಾಮವನ್ನು ಹೆಚ್ಚಾಗಿಸೋಕ್ಕೆ ಇದು ಸಹಾಯ ಮಾಡುತ್ತೆ. ಈ ಹನುಮಾನ್ ಚಾಲೀಸ ಪಠಿಸೋದು ಸಹ ತುಂಬಾ ಒಳ್ಳೆಯಷ್ಟೊಂದು ಫಲಿತಾಂಶವನ್ನು ನೀಡುತ್ತೆ. ಹಾಗೆ ಮನೆಯಲ್ಲಿ ನೀವು ಪಂಚಮುಖಿ ರುದ್ರಾಕ್ಷಿಯನ್ನು ಇಟ್ಕೊಳ್ಬಹುದು. ಇದು ದುಷ್ಟಶಕ್ತಿಗಳ ಪ್ರಭಾವವನ್ನು ನಾಶ ಮಾಡುತ್ತೆ. ಇದು ಮನೆಯಲ್ಲಿ ಶಿವನ ಉಪಸ್ಥಿತಿಯನ್ನು ಹೆಚ್ಚಿಸುತ್ತೆ. ಕುಟುಂಬದಲ್ಲಿ ಶಾಂತಿ ಒಂದು ಕಾಪಾಡಿಕೊಳ್ಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.